Happy birthday to you. ಮಸ್ತ್ ಯಾದ್ ನಿಂತಿ ಹೊಸ ತಾಳಿ ಇವತ್ತಿಗೆ ನಮ್ಮ ಮದುವೆಯಾಗಿ 7 ವರ್ಷ ಕಂಪ್ಲೀಟ್ ಆತ 7 ವರ್ಷ ಹೆಂಗ್ ಕಳೆದತ್ತ ಅಂದ್ರೆ ಬರೀ 7 ದಿವಸ ಹೋದಂಗಾಗೈತೆ ನನಗರೆ ನಿಮ್ಗೆಲ್ಲ ಹೆಂಗ್ ಅನ್ಸೈತಿ ನಮಗೂ ಹಂಗ ಅನ್ಸೈತಿ ನಮ್ಮವ್ವ ಯಾಕ ಸುಳ್ಳು ಹೇಳತ್ತಾಳ ಗುಡ್ ಈವ್ನಿಂಗ್ ಏನ್ ಮಾಡತ್ತೀರಿ ಹಾ ಹ್ಯಾಪಿ ಬರ್ತ್ಡೇ ಮಾಡಾತೇನೆ ಯಾರ್ದ ಸ್ಪರ್ಶಂದ ಕಿಡ್ಡುಂದ ಹ್ಯಾಪಿ ಬರ್ತ್ಡೇ ಅಯ್ಯೇ ಸೊ ಇವತ್ತಿನ ವ್ಲಾಗ್ ಅನ್ನ ಇಲ್ಲೇ ಬರ್ಡೇದಾಗ ಸ್ಟಾರ್ಟ್ ಮಾಡತ್ತೇವೆ ನಾವು ಟೈಮ್ ನೋಡ್ರಿ ಸಂಜೆ 7 ಆಗೈತಿ ಭಾಳ ದಿವಸ ಆದ್ಮೇಲೆ ವ್ಲಾಗ್ ತಗೊಳತ್ತೇವಿ ನನಗೂ ತಗೊಳಕ ತಿಳಿವಲ್ತ ಮಾತಾಡಕ್ಕೂ ತಿಳಿವಲ್ತ ಪಾಪ ಹೆಂಗದಾರ ಆರಾಮದಿರಿ ಮಮ್ಮಿ ನೀನ ಎಲ್ಲಾರು ಕೇಳ್ತಾರೆ ಹೆಂಗದಾರ ಎಲ್ಲಾರು ಅಂತೇಳಿ ಕಿಡ್ಡು ನೀ ಹೆಂಗದಿವ ಸ್ಪರ್ಶ ನೀನ ಸರ ನೀನ ಆರಾಮ್ ನೀವು ಮೇಡಮರ ಆರಾಮದಿರಿ ರಾಹುಲ್ ಬಾರು ಏ ಬರ್ಡೇ ಮಾಡ್ಬೇಕು ಬಾರು ಹಿಂಗ ಏ ಶರ್ಟ್ ಬಾರಿ ಐತ್ಲ ನಮ್ಮ ಬಾರೋ ರಾಹುಲ್ ಪ್ರದೀಪ್ ಅಯ್ಯೋ ಕನ್ಫ್ಯೂಸ್ ಆದ್ ನೋಡ್ನ ಹೆಂಗದಿರ ಅನ್ನೋರು ಎಲ್ಲಾರು ಕೇಳ್ತಾರ ಬ್ಲಾಗ್ನಾಗ ಹೆಂಗದಿರ ಅಂತೆ ನೋಡ್ರಿ ಹಿಂಗದಾರಂತೆ ಹಾ ಚೇಂಜ್ ಆಗಿಲ್ಲ ಅವ್ರು ಇದು ಶರ್ಟ್ ಯಾವಾಗ ತಗೊಂಡ್ರಿ ಮಸ್ತ್ ಕಾಣತ್ತಲ್ಲ ಕಿಡ್ಡನ್ ಬಡ್ಡೆಗ್ ತಗೊಂಡ್ರ ಕಿಡ್ಡು ನಿನ್ ಬಡ್ಡೆಕ್ ಶರ್ಟ್ ತಗೊಂಡಾರ ನೋಡ್ ಪಾಪ ಕುಂದ್ರು ಈಗ ಕೇಕ್ ಕಟ್ ಮಾಡಕ್ ಹುಡುಗರಿಲ್ಲ ನೀವ ಕುಂದಿರ್ಬೇಕ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನೋಡ್ರಲ್ಲೇ ನಮ್ ಸ್ಪರ್ಶಾಂದ ಕೇಕ್ ಕಟ್ ಮಾಡಾಕ ಹಠ ನಡೆದೈತಿ ಅಪ್ಪಿ ಅಪ್ಪಿ ತಡಿ ಸೋನು ಸ್ಪರ್ಶ ತಡಿ ಸ್ಪರ್ಶ ಕೇಕ್ ಕಟ್ ಮಾಡಕ್ ಜಗಳ ಮಾಡಕ್ ಸ್ವಾಮಿ ಮಾಡ ಹ್ಯಾಪಿ ಬರ್ಡೇ ಸ್ವಾಮಿ ಮಾಡ ಸ್ವಾಮಿ ಮಾಡ ಸ್ವಾಮಿ ಮಾಡ Happy birthday to you. Happy birthday to you. ಹಾಡನ್ನು ಹಾಡುತ್ತಿದ್ದಾರೆ ಆಕಾಂಕ್ಷ ಹ್ಯಾಪಿ ಬರ್ಡೇ ಟು ಯು. ವಯಸ್ಸೆಷ್ಟು ಹೆಣ್ಣು ಮಕ್ಕಳಿಗೆ ವಯಸ್ಸೆಷ್ಟು ಕೇಳುವಂಗಿಲ್ಲ. ತಿನ್ರಿ ನೀ ಎಷ್ಟು ತಿನ್ನೋದ್ರ ಬಿಸಿ ಇಲ್ಲ ನಿಮ್ಮ ಹೆಂಗ ಚಲೋ ಆಗೈತಿ ಏನಪ್ಪಿ ಏನ್ ಮಾಡತ್ತಿ ಏನ್ ಮಾಡತ್ತಿ ಮಾಡಂಗಿಲ್ಲ ಇವತ್ತ ಅಕ್ಕಿ ಎಲ್ಲ ನಮಗ್ ಫಿನಿಶ್ ಮುಗುದಿಂದ್ರಿ ತೂತು ಮಾಡ್ತಾಳ್ರಿ ಮತ್ತ ಆಕಿಗ್ ನೆದರ್ ತೆಗಿತೇವೆ ಎಲ್ಲ ಫಿನಿಶ್ ಮಾಡಿ ನೋಡ್ರಿ ಇಲ್ಲಿ ನಮ್ ಸ್ಪರ್ಶ ಏನ್ ಆಟ ಆಡಕತ್ತಾಳ. ಹಾಯ್ ಸ್ಪರ್ಶು ಏನ್ ಮಾಡಾಕತ್ತೀರಿ ಗಾಡಿ ಆಡಾಕತ್ತೀರಿ ನೀವು ಅಯ್ಯೇ ಲೈಟ್ ಹಚ್ಚಿದಿ ಶೋನು ವಾ ವಾ ಕಿತಾಪತಿ ಸಂಗವ ನೀನು ನೋಡ್ರಿ ನಮ್ ಸ್ಪರ್ಶ ಅದ್ರೊಳಗೆ ಲೈಟ್ ಬಂದಿದ್ದು ಅಂತೇಳಿ ಲೈಟ್ ಹಚ್ಚಿರ್ಲ ಶೋನು ಲೈಟ್ ಕಾಣ್ತಾನ ಅಯ್ಯೇ ಕೈ ಬಿಟ್ಕೊತಿ ಮಸ್ತ್ ಎದ್ ನಿಂತಿ ಕೈ ಮೇಲ್ ಮಾಡಂಗಿತ್ತಂದ್ರ ಏ ಓಕೆ ಬಂಗಾರು ಅಲ್ಲಿ ಅಮ್ಮ ನೋಡಲ್ಲ ಅಮ್ಮ ಶ್ವೇತಮ್ಮ ಏ ಶ್ವೇತಮ್ಮ ನೋಡಲ್ಲೇ ಅಲ್ಲಿ ನೋಡಲ್ಲೇ ಏನ್ ಮಾಡತ್ತೀರಿ ನೀವ
ಏನು ತೊಗೋತೀರಿ? ಲ್ಯಾಕ್ಮಿ ತೊಗೋತೀರಿ? ಮುಗ್ದೈತಿ. ಇದು ಸೇಮ್ ರೀ. ನಮ್ಮ ಶ್ವೇತಾ ಅವ್ರು ಬ್ಯುಸಿ ಅದಾರ ಕಂಡಾಪಟ್ಟಿ. ನಾನು ನೋಡ್ರಿ ಆಗಲಿಂದ ಕಾಣಿಸಿದ್ದಿಲ್ಲ, ಕ್ಯಾಪ್ ಹಾಕೊಂಡು ಹಿಂಗೆ ಅದೇನಿ. ನಮ್ಮ ಸ್ಪರ್ಶ ಅವರು ಅಲ್ಲಿ ಹೋದ್ರು. ಎಲ್ಲಿ ಹೋದ್ರು? ಅಲ್ಲಿ ಹೋದ್ರು. ಅವ್ರ ಹಿಂದಿಂದ ಡ್ರೈವರ್ ಅಂಕಲ್ ಹೊಂಟಾರ. ನಾವು ಹೋಗ್ಲಿಕ್ಕೆ ಹೆದರ್ತಾಳೆ, ನಾನು ಹೋಗಿ ಅಂತೇಳ್ರಿ. ಟೈಮ್ ನೋಡ್ರಿ 9:10 ಆಗೈತಿ. ಊಟ ಮಾಡಕ್ ಬಾ ಅಂತಂದ್ರ ಬಿಗ್ ಬಾಸ್ ನೋಡ್ಕೊತ ಕೂತಾರಿ. ಎದ್ದು ಹೇಳ್ರಿ. ನಿನ್ ಮುಂದೆ ಬಂದವರೆಲ್ಲ ನಂಬರ್ 1 ಅಂತಾರು. ನೀರ್ ಹಾಕಿಟ್ಟಿ ಅದ ಏನ್ ಮಾಡಿದ್ರಲ್ಲ ಕರ್ಗಸಕ್ ಬರ್ರಿ ಹೋಗುಣ. The next day. ಈ ವ್ಲಾಗ್ ಅನ್ನ ಮುಂದುವರ್ಸ್ಬೇಕಂತ ಹೇಳಿ ನಾನು ರೆಡಿ ಆಗತ್ತಿದ್ದಿ. ಪಟ್ನ ನನ್ನ ತಲೆ ಒಳಗೆ ಬಂದಿದ್ದ ಏನಪ್ಪಾ ಅಂದ್ರ ಹೊಸ ತಾಳಿ. ಇದ್ರ ಬಗ್ಗೆ ಹೇಳಕ್ ಬಂದೇನಂತ ಅನ್ಕೊಂಡಿರೇನ? ಇಲ್ಲ, ಇದ್ರ ಬಗ್ಗೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೇನಂತ. ಇವತ್ತು ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದೇನಪ್ಪ ಅಂದ್ರೆ, ನಾನು ನಮ್ಮ ಕಿಚನ್ ಚಾನಲ್ ಸಲುವಾಗಿ ಒಂದಿಷ್ಟು ಪ್ರಾಡಕ್ಟ್ಗಳನ್ನ ತರ್ಸೀನಿ. ಅದನ್ನ ಯಾಕೆ ತರ್ಸೀನಿ, ಎಲ್ಲಿಂದ ತರ್ಸೀನಿ ಅನ್ನೋದ್ರ ಬಗ್ಗೆ ಫಸ್ಟ್ ಹೇಳ್ತೇನೆ. ನೀವು ನಮ್ಮ ಕಿಚನ್ ಚಾನಲ್ ಒಳಗೆ ನೋಡಿರ್ಬೋದು, ನಾವು ನಾನ್ ಸ್ಟಿಕ್ಕನ್ನು ಯೂಸ್ ಮಾಡ್ತಿದ್ವಿ. ಭಾಳ ಚೆನ್ನಾಗಿ ಕಮೆಂಟ್ ಮಾಡಿ ಹೇಳಿದ್ರು. ಆಮೇಲೆ ನಾನು ರಿಸರ್ಚ್ ಮಾಡಿದಾಗ ಗೊತ್ತಾಯಿತು ಅದು ಭಾಳ ವಿಷಕಾರಿ, ನಾನ್ ಸ್ಟಿಕ್ಕನ್ನು ಯೂಸ್ ಮಾಡಬಾರ್ದು ಅಂತ ಹೇಳಿ. ಸೊ ಹಿಂಗೆ ರಿಸರ್ಚ್ ಮಾಡುವಾಗ ನನಗೊಂದು ಬ್ರ್ಯಾಂಡ್ ಸಿಕ್ತು. ಅದು ಯಾವುದಪ್ಪ ಅಂದ್ರೆ ದ ಇಂಡಸ್ ವ್ಯಾಲಿ, ಇಂಡಿಯಾ ನಂಬರ್ 1 ಹೆಲ್ದಿ ಕುಕ್ವೇರ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಇವರು ಪ್ಯೂರ್ ಕಬ್ಬಿಣದಿಂದ ಕುಕ್ವೇರ್ ಅನ್ನ ರೆಡಿ ಮಾಡಿದಾರ. ಆಮೇಲೆ ಸ್ಟೇನ್ಲೆಸ್ ಸ್ಟೀಲ್ ಇಂದ ಇವರು ಕುಕ್ವೇರ್ ಅನ್ನ ರೆಡಿ ಮಾಡ್ಯಾರ. ನಾನಿಲ್ಲೇ ಯಾವ್ಯಾವ ತರ್ಸೇನೆ ಅಂತ ಹೇಳಿ ನಿಮ್ಗೆ 1 by 1 ಹೇಳ್ಕೊತ ಹೋಗ್ತೇನೆ, ಬರ್ರಿ. ಫಸ್ಟಿಗೆ ಇದು ನೋಡ್ರಿ, ಇದಕ್ಕೆ ವಾಕ್ ಅಂತಾರ, ಚೈನೀಸ್ ವಾಕ್ನು ಅಂತಾರ. ಇದ್ರೊಳಗೆ ಜಾಸ್ತಿ ಚೈನೀಸ್ ರೆಸಿಪೀಸ್ನ ಮಾಡ್ತಾರ. ಅಂದ್ರೆ ನೂಡಲ್ಸ್ ಆಗಿರ್ಬೋದು, ಮಂಚೂರಿಯನ್ಸ್ ಆಗಿರ್ಬೋದು, ಅಥವಾ ಇನ್ನೂ ಏನೇನೋ ಆಗಿರ್ಬೋದು. ನಾನು ಇದ್ರೊಳಗೆ ಏನು ಮಾಡ್ಯಾನಪ್ಪ ಅಂದ್ರೆ ಫಸ್ಟಿಗೆ ಜಾಮೂನನ್ನು ಕರ್ದಿದ್ನಿ. ಜಾಮೂನ್ ಇಷ್ಟು ನೀಟಾಗಿ ಕರ್ದು ಅಲ್ರಿ, ನೀವು ನೋಡಕತ್ತಿರ್ಬೋದು ಯಾವ ರೀತಿಯಾಗಿ ಕರಿಯಾಕತ್ತಾವ ಅಂತ ಹೇಳಿ. ಟಾಕ್ಸಿನ್ ಫ್ರೀ ಐತಿದ. ಆಮೇಲೆ ಪ್ಯೂರ್ ಕಬ್ಬಣದ ಇರೋದ್ರಿಂದ ಇದು ನಾವು ಮಾಡೋ ಅಡುಗೆನ ಇನ್ನಷ್ಟು ರುಚಿಕರವನ್ನಾಗಿಸುತ್ತದೆ. ಅದು ಮತ್ತು ಸ್ಮೆಲ್ ಸಹಿತ ಅದೇ ರೀತಿ ಬರ್ತೈತಿ, ಹೆಲ್ತಿಗನು ಚಲೋ. ಸೊ ಹಿಂಗಾಗಿ ನಾನು ಇವತ್ತು ಜಾಮೂನ್ ಮಾಡಕ್ಕೆ ಇದನ್ನು ಯೂಸ್ ಮಾಡೇನಿ. ನೆಕ್ಸ್ಟ್ ಇದು ಬಂದು ಫ್ರೈಯಿಂಗ್ ಪ್ಯಾನ್. ಇದ್ರೊಳಗೆ ನೀವು ಕರಿನೂಬೋದು ಅಥವಾ ಏನನ್ನಾದರೂ ಮಾಡಬಹುದು, ಅದು ನಿಮ್ಮ ಮೇಲೆ ಡಿಪೆಂಡ್. ಇದಕ್ಕೆ ಕಟ್ಗೆ ಹ್ಯಾಂಡಲ್ಲು ಸಹಿತ ಕೊಟ್ಟಾರ. ಆಮೇಲೆ ತೊಳೆದಾದ್ಮೇಲೆ ಒಂದು ಮಳೆಗೆ ಹಾಕ್ಬೋದು ಇದನ್ನು ಕ್ಲೀನಾಗಿ ಒರೆಸಿ. ಸೊ ಇದು ಈ ರೀತಿ ಆಗೈತಿ. ನೆಕ್ಸ್ಟ್ ಬಂದು ಕಡಾಯಿ. ಇದ್ರೊಳಗೆ ನೀವು ಏನು ಬೇಕಾದರೂ ಮಾಡ್ಬೋದು. ಒಗ್ಗರಣೆಯನ್ನ ಮಾಡ್ಕೋಬೋದು, ಭಾಜಿ ಮಾಡ್ಕೋಬೋದು, ನಿಮ್ಮ ಮನಸ್ಸಿಗೆ ಏನು ಬರ್ತೈತಲ್ರಿ ಅದನ್ನೆಲ್ಲ ಮಾಡ್ಬೋದು. ಇದಕ್ಕೆ 2 ಹಿಡಿಕಿನ ಕೊಟ್ಟಾರ. ಸೊ ನೀವು ಆರಾಮಾಗಿ ಇದನ್ನು ಎತ್ತಬಹುದು, ಬಿಸಿ ಹತ್ತಂಗಿಲ್ಲ. ನೆಕ್ಸ್ಟ್ ಏನಪ್ಪ ಅಂದ್ರೆ ಆಲ್ ಟೈಮ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು, ದೋಸೆ ಮಾಡಕ್ಕಂತ ಹೇಳಿ ನಾನು ಒಂದು ತವಾಣ ತರ್ಸೇನಿ. ಇದು ನಾನ್ ಸ್ಟಿಕ್ ಆಗಿನೂ ಸಹಿತ ಕೆಲಸ ಮಾಡ್ತೈತಿ, ಟಾಕ್ಸಿನ್ ಫ್ರೀನೂ ಇರ್ತೈತಿ. ನೀವು ಇದ್ರ ಮೇಲೆ ಚಪಾತಿನೂ ಸಹಿತ ಮಾಡ್ಕೋಬೋದು. ಸೊ ಇದು ಈ ರೀತಿ ಆಗೈತಿ. ಇದಕ್ಕೂ ಕಟ್ಟಿಗೆ ಹ್ಯಾಂಡಲ್ನ ಕೊಟ್ಟಾರ, ನೋಡ್ಬೋದು ನೀವು. ದ ಇಂಡಸ್ ವ್ಯಾಲಿ ಅವ್ರ ಕಡೆ ಕಬ್ಬಿಣದ ಕುಕ್ವೇರ್ಸ್ ಅಷ್ಟ ಅಲ್ದನ ಸ್ಟೇನ್ಲೆಸ್ ಸ್ಟೀಲ್ ಇದ್ದು ಸಹಿತ ಪ್ರಾಡಕ್ಟ್ಗಳು ಸಿಗ್ತಾವು. ನಾನು ನಮ್ಮ ಪವಿ ಸಲುವಾಗಿ, ಯಾಕಂದ್ರೆ ಬಿರಿಯಾನಿ ಲವರ್ ಅದಾರ ಅಂತೇಳಿ, ಹುಚ್ಚರೊಳಗೆ ಹುಚ್ಚು ಅಲ್ಲ ಹಂಗದಾರ ಅವರು ಬಿರಿಯಾನಿ ಅಂದ್ಕೂಡ್ಲೆ. ಸೊ ಅವ್ರ ಸಲುವಾಗಿನ ಈ ಬಿರಿಯಾನಿ ಪಾಟನ್ನು ನಾನು ತರ್ಸೇನಿ. ಇದು ಕಾಣೋಕೆ ಎಷ್ಟು ಚಂದ ಕ್ಯೂಟ್ ಐತೆ ಅಂದ್ರೆ ನೀವು ಇದನ್ನ ಓಪನ್ ಮಾಡಿ ನೋಡ್ಬೋದು. ಭಾಳ ಕ್ಯೂಟ್ ಅಂದ್ರೆ ಕ್ಯೂಟ್ ಐತಿ. ನನಗಂತೂ ಪರ್ಸ್ನಲಿ ಭಾಳ ಲೈಕ್ ಆತಿದೆ. ಮನೆಯವ್ರ ಆರೋಗ್ಯದ ಜವಾಬ್ದಾರಿ ಎಲ್ಲ ನಮ್ಮ ಹೆಣ್ಮಕ್ಳ ಮೇಲೆ ಇರ್ತೈತಿ ನೋಡ್ರಿ. ನಾವು ಏನು ಅಡುಗೆ ಮಾಡ್ಕೊಡ್ತೇವಿ, ಯಾವ್ದ್ರೊಳಗೆ ಅಡುಗೆ ಮಾಡ್ಕೊಡ್ತೇವೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಸೊ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾವು ಇನ್ಮೇಲಿಂದ ದ ಇಂಡಸ್ ವ್ಯಾಲಿ ಅವ್ರದ್ದು ಹೆಲ್ದಿ ಕುಕ್ವೇರನ್ನು ಯೂಸ್ ಮಾಡೋಣ ಅಂತ. ಯಾಕಂದ್ರೆ ಇದನ್ನು ಯೂಸ್ ಮಾಡೋದ್ರಿಂದ ನಾವು ಆರೋಗ್ಯಕರವಾಗಿರ್ತೀವಿ, ಹಂಗೆ ಆಹಾರನೂ ಸಹಿತ ರುಚಿಕರವಾಗಿರ್ತೈತಿ. ಈ ಪ್ರಾಡಕ್ಟ್ಗಳು ನಿಮಗೂ ಬೇಕಂದ್ರೆ ದ ಇಂಡಸ್ ವ್ಯಾಲಿ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಒಳಗೆ ಮೆನ್ಷನ್ ಮಾಡಿರ್ತೀನಿ. ಅದು ಅಷ್ಟೇ ಅಲ್ಲದೆ ನನ್ನ ಕೂಪನ್ ಕೋಡ್ ಶ್ವೇತಾ24ನ ಯೂಸ್ ಮಾಡಿದ್ರಿ ಅಂದ್ರೆ ನಿಮ್ಗೆ 12% ಡಿಸ್ಕೌಂಟ್ ಸಿಗ್ತೈತಿ. ಮತ್ತೆ ಯಾಕೆ ತಡ ಮಾಡತ್ತೀರಿ, ಇವತ್ತ ನೀವು ದ ಇಂಡಸ್ ವ್ಯಾಲಿ ಅವ್ರದ್ದು ಕಿಚನ್ ಥಿಂಗ್ಸ್ ಅನ್ನ ಇವತ್ತ ನಿಮ್ಮ ಮನೆಗೆ ತರಿಸ್ಕೋರಿ. ಗುಡ್ ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡಾಕತ್ತೀವಿ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು, ನಿಮ್ಗೂ ಹ್ಯಾಪಿ ವೆಡ್ಡಿಂಗ್. ಥ್ಯಾಂಕ್ ಯು ಬಂಗಾರಿ. ಇವತ್ತಿಗೆ ನಮ್ಮ ಮದ್ವೆಯಾಗಿ 7 ವರ್ಷ ಕಂಪ್ಲೀಟ್ ಆಗ್ತ. 7 ವರ್ಷ ಹೆಂಗ್ ಗೊತ್ತನ್ನೋದಾಗ ಗೊತ್ತಾಗ್ಲಿಲ್ಲ. ಬರೀ 7 ದಿವಸ ದಾಟ್ದಂಗ ಆಗೈತೆ. ನಿನ್ನೆ ಮೊನ್ನೆ ಮದ್ವೆ ಆದಂಗ ಆಗೈತೆ ನಂದರೆ. ಇವತ್ತೇ ಸ್ಪೆಷಲ್ ಅಂತಂದ್ರ ಮನಿ ಒಳಗ ಸತ್ಯನಾರಾಯಣ ಪೂಜೆ ಮಾಡಾತೇವಿ. ಸೊ ನಾ ರೆಡಿ ಆಗಿ ಈಕಿಗ್ ರೆಡಿ ಮಾಡೋ ಮಟ ನೀವು ಕೆಳಗಡೆ ಏನೇನ್ ತಯಾರಿ ನಡೆದೈತಿ ಎಲ್ಲಾ ತೋರಿಸ್ಕೊಂಡ್ ಬರ್ರಿ. ಓಕೆ ನಡ್ರಿಪ್ಪ. ಹಂಗಿತ್ತಂದ್ರೆ ಇವತ್ತಿನ ಡೇನಾಗ ಏನೇನೆಲ್ಲ ಆಕೈತಿ ನೋಡೋಣಂತ. ನೋಡ್ರಿ ಇವತ್ತ ಪ್ರೋಗ್ರಾಮ್ಗಳು ಏನಪ್ಪಾ ಅಂದ್ರೆ ಸತ್ಯನಾರಾಯಣ ಪೂಜಾ ಮತ್ತು ವೀರಭದ್ರ ದೇವ್ರದ್ದು ಕಾಳಮ್ಮಂದು ಅಭಿಷೇಕ ಆಗ್ಬೇಕಾ. ಸೊ ಅಭಿಷೇಕ ಮಾಡಾಕ ಈಗ ಫಸ್ಟಿಗೆ ನಮ್ಮ ಅಣ್ಣಾರು ಕೂತಾರಿಲ್ಲೇ. ಅಂಕಲ್ ಬಂದಾರ, ರಾಹುಲ್ ಅವ್ರ ಪಪ್ಪ.
ಅಭಿಷೇಕ್ ಮಾಡಕ ನಮ್ಮ ಸ್ಪರ್ಶ ನೋಡ್ರಿ ಓಡಿ ಹೋಗ್ಯಾಲ ಅವ್ರ ದೊಡ್ಡಮ್ಮನ ಕಡೆ ಕೊತ್ತಾಳ. ಸ್ಪರ್ಶ ಅಂಕಲ್ ಬಂದಾರ ಅಂತೇಳಿ ಇಲ್ಲೇ ಪಪ್ಪಾನು ಎಲ್ಲ ತಯಾರಿ ಮಾಡಿ ನಡೆಸ್ಯಾರ. ಅಣ್ಣಾರು ಏನೇನೋ ಮಾಡತ್ತಾರ. ಅಣ್ಣಾರು ಏನು ನಡೆಸ್ರಿ ನೋಡ್ರಿ, ಅಕ್ಷತ ಎಲ್ಲ ಕಲರ್ ಮಾಡಾಕತ್ತಾರ. ಅಕ್ಷತ ರೆಡಿ ಮಾಡತ್ತಾರ. ಹಾಂ, ಈಗ ಇಲ್ಲೆಲ್ಲ ಪೂಜಾ ತಯಾರಿ ನಡೆದೈತಿ. ಬರೀ ಪೂಜಾ ಹೆಂಗೆ ಆಕೈತಿ ತೋರಿಸ್ತೇನಂತ ನಿಮ್ಗೆ. ಸ್ಪರ್ಶ ಬಾ ಹೊರಗೆ ಪೂಜೆ ಮಾಡೋಣ. ಯಾಕ ನಿಮ್ ತಲೆ ಮೇಲೆ ಹೆಂಗತ್ ಕೂತಿದ್ಲ ರೀ ಇದಾಗ, ಹಾಗೆ ಹೆಗಲ ಮೇಲೆ ಬಾ. ಈಗ ಎಲ್ಲರೂ ಹೊರಗೆ ದೊಮ್ಮನು ಹೊರಗೆ ಬರ್ತಾರೆ. ಇಲ್ಲೇ ವೈನಿ ಏನೋ ಅಡಿಗೆ ನಡೆಸ್ಯಾರ. ನಮ್ಮ ಮೇಡಮ್ ಕೆಳಗೆ ಬರ್ತಾರೆ. ಏನ್ ನಡೆಸಿರಿ ವೈನಿ? ನೋಡ್ರಿ ಸಾಂಬಾರ್ ಮಸಾಲ ಮಾಡಾಕತ್ತಾರ. ಹೋಮ್ ಮೇಡ್ ಸಾಂಬಾರ್ ಮಸಾಲ. ಆಮೇಲೆ ನಮ್ಮ ಅಪೇಕ್ಷಾ ಅವರು, ಅಪೇಕ್ಷಾ ಹೆಂಗದಿವ? ಭಾಳ ಮಂದಿ ಕೇಳ್ತಿದ್ರಿ ಹೆಂಗದ್ರಿ ಭಾಳ ದಿವಸ ಹತ್ಲ ಬ್ಲಾಗ್ ಮಾಡಿಲ್ಲ, ಅದಕ್ಕೆ ಎಲ್ಲಾರು ಈಗ ಕೇಳ್ತಾನೆ ಹೆಂಗದ್ರಿ ಅಂತೆ. ನೀವ್ ಹೆಂಗದ್ರಿ ಅಕ್ಕಾರೆ? ಹಾ, ಮತ್ ಬ್ಲಾಗ್ ಬಂದ್ ಮಾಡಿದ್ವಿ, ಈಗ ಚಾಲೂ ಮಾಡಿದ್ವಿ. ಭಾಳ ಜನ ಕೇಳ್ತಿದ್ರ ಏನಾಯ್ತು ಯಾಕೆ ಬ್ಲಾಗ್ ಮಾಡಿಲ್ಲ ಅಂತೇಳಿ. ಅದನ್ನೆಲ್ಲ ಹೇಳೇನ್ರಿ. ಈಗ ಯಾಕೆ ಬಂದ್ ಮಾಡಿದ್ನಿ ರೀ? ಯಾಕೆ ಬಂದ್ ಮಾಡಿದ್ನಿ ಅಂದ್ರ ಹಿಂಗರ್ಲ ಪಪ್ಪಾಗ ಆರಾಮಿದ್ದಿದ್ದಿಲ್ಲ, ಅಲ್ಲಿ ಹಿಂಗಾತು ಅಂತೇಳಿ ಮಾಡಕ್ಕಾಗಿದ್ದಿಲ್ಲ ಅಂತ ಬಂದ್ ಮಾಡಿದ್ವಿ. ಅದು ಎಲ್ಲ ಹೇಳೇನ್ರಿ, ಎಕ್ಸ್ಪ್ಲೈನ್ ಮಾಡೇನಿ, ಅವ್ರಿಗೆಲ್ಲ ಗುರ್ತೈತಿ. ನೀವು ನೋಡಿಲ್ಲ ಅಂದ್ ವಿಡಿಯೋ ನೋಡ್ಕೊಂಬರ್ರಿ. ನೋಡ್ರಿ ಈಗ ಮಮ್ಮಿ ಏನ್ ಮಾಡತ್ತಾರ ನೋಡೋಣ ಅಂತ. ಕಮಲಕ್ಕರ ಏನ್ ನಡ್ಸಿರ್ವಾ? ಎಲ್ಲ ಮಕಾನ ಕಾಣುವ ತೆಲ್ನ ಕಾಣತದ ಕಲರ್. ಏನ್ ಮಾಡತ್ತಿ? ನೋಡ್ರಿ ನಮ್ಮ ಮಮ್ಮಿ ಆರಾಮ್ ಕಾಲ್ ಚಚ್ಕೊಂಡು ಅವ್ರನ್ನ ಮಿಕ್ಸಿಗೆ ಹಾಕತ್ತಾರ. ಫಸ್ಟ್ ಕ್ಲಾಸ್. ನಮ್ ಸ್ಪರ್ಶ ಅವ್ರು ಇಲ್ಲಿ ಒಳಗೆ ಬರ್ಕೋತಾರ ಅವ್ರ ಅಕ್ಕನ್ ಕರ್ಕೊಂಡು. ನೋಡ್ರಿ ನಮ್ಮ ಶ್ವೇತಾ ಅವ್ರು ಎಷ್ಟು ಪರ್ಫೆಕ್ಟ್ ಪ್ಲ್ಯಾನಿಂಗ್ ಮಾಡ್ಯಾರ ಇವತ್ತಂದ್ರೆ. ಇಲ್ಲಿ ಪೂಜೆ ನಡೆದೈತಿ, ಅಲ್ಲಿ ಅಂಕಲ್ ಅದರ ತಂದು ಕೂಡಲೇ ಸ್ಪರ್ಶನ ಕುಂಡ್ರಿಸ್ಕೊಂಡು ಊಟ ಮಾಡಿಸೋ ತಯಾರಿ. ಸೀದಾ ಬ್ಲ್ಯಾಕ್ ಮೇಲ್. ಅಪ್ಪಿ ನೀ ಶಾನೆ ಅದಿ? ಹೌದಾ ಮಮ್ಮ? ಮಾಡ್ತೀರಿ ಮಮ್ಮ? ಇಲ್ಲಂತ ನೋಡ, ಇಲ್ಲಂದ್ರೆ ಅಂಕಲ್ ಅದಾರ ಅಲ್ಲಿ. ನೋಡ್ರಿ ಈಗ ವೀರಭದ್ರವ್ರ ಅಭಿಷೇಕ ಮತ್ತು ಕಾಳಮ್ಮನ ಅಭಿಷೇಕ ಮಾಡಿದ್ರೆ ಅನ್ನವೇನಿ. ಈಗ ನಾನು ಸ್ಪರ್ಶ ಕೂಡಿ ಸತ್ಯನಾರಾಯಣ ಪೂಜೆ ಮಾಡ್ತೀವಂತೆ. ಅಂಕಲ್ ಅವ್ರು ಹೇಳ್ಕೊಡ್ತಾರೆ, ನಾವು ಮಾಡೋದಷ್ಟೇ. ಹೆಂಗ್ರಿ ಅಂಕಲ್? ರಾಹುಲ್ ಕರಿತಾನ್ರಿ. A few moments later. Happy wedding anniversary to me. Happy wedding anniversary to you. Happy to you. ನೋಡ್ರಪ್ಪ, ಮದುವೆಯಾಗಿ 7 ವರ್ಷ ಆಯ್ತು. 7 ವರ್ಷ ಹೆಂಗ್ ಕಳೆದಂದ್ರೆ ಬರೀ 7 ದಿವಸ ಹೋದಂಗಾಗೈತೆ ನನಗರೆ. ನಿಮ್ಗೆಲ್ಲ ಹೆಂಗ ಅನ್ಸೈತಿ? ನಮಗೂ ಹಂಗ ಅನ್ಸೈತಿ. ನಮ್ಮವ್ವ ಯಾಕ ಸುಳ್ಳು ಹೇಳತ್ತಾಳ? ನಮಗೂ ಹಂಗ ಅನ್ಸೈತೆ ಅಂತೇಳಿ ಕರೆಕ್ಟ್ ಹೇಳ. ಅಲ್ಲ, ಅವ್ರ 70 ವರ್ಷ ಆದ್ರೂ ಮಮ್ಮಿ ನಿಮ್ಮ ಮದುವೆಗೆ ಎಷ್ಟು ವರ್ಷ ಆತ್ವ? ಒಬ್ಬ ಎಷ್ಟು ವರ್ಷ ಆತ? ಮದುವೆ ಆಗಿಲ್ಲ. 42 ನೋಡ್ರಿ, ನಮ್ಮ ಮನ್ಯಾಗ ಬರ್ತೈತಿ 42. ಅಣ್ಣ ನಿಮ್ದ? ನಿಮ್ಮ ಮದುವೆ 1 ವರ್ಷ
ನಮ್ದು 18. ಓಕೆ ಅಣ್ಣಿಂದ ನೋಡ್ರಿ ಅಣ್ಣಂದ್ 19 ವರ್ಷ. ಆಯ್ತು. ಗಡಬಡ ಮಾಡಿ ಮಮ್ಮಿ ಟಿಗ್ರಿ ಶರ್ಟ್ ಐತೆ ನೋಡ್ರಿ. ಅಲ್ಲ ಅವ್ರಿಬ್ರ ಕೇಕ್ ಕಟ್ ಮಾಡಕತ್ತಾರ ನಾವಿಲ್ಲಿ ಹಲ್ಟಿ ಹೊಡ್ಕೊಂಡ್ ನಿಂತೇವೆ. ಮುಗ್ಸಾಕತ್ತಾರಲ್ಲೇ. ನೋಡ್ರಪ್ಪ ಇವತ್ತಿನ ವೆಡ್ಡಿಂಗ್ ಆನಿವರ್ಸರಿ ಹಿಂಗಾತ. ನಮ್ಮ ಅಪೇಕ್ಷಾ ಅವ್ರು ಹೋಗಿ ಕೇಕ್ ತಗೊಂಬಂದಾರ. ಕೇಕ್ ತಿಂದ್ರಲ್ಲ. ಥ್ಯಾಂಕ್ ಯು ಅಪೇಕ್ಷಾ. ನಮ್ಮ ಕಿಡ್ಡು ಬೇಕೆ ಮಿಸ್ಸಿಂಗ್ ರೆಕಾರ್ಡಿಂಗ್ ಆಗಿಲ್ಲ. ಮತ್ತೊಮ್ಮೆ ಸ್ಟಾರ್ಟ್ ಮಾಡೋಣ. ಅಪೇಕ್ಷಾ ಮತ್ತೊಂದು ಕೇಕ್ ತರ ರೆಕಾರ್ಡಿಂಗ್ ಆಗಿಲ್ಲ ಅಂತ ಫುಲ್ ಮಾಡತ್ತಿದ್ನಿ. ನಾವೆಷ್ಟು ಅನ್ಕಾನ್ಶಿಯಸ್ ಇದ್ರು ಅವ ಅಷ್ಟು ಕಾನ್ಶಿಯಸ್ ಇರ್ತಾನೆ. ಯಾಕಂದ್ರೆ ಮತ್ ಈ ಟ್ರೆಂಡ್ ಬರಂಗಿಲ್ಲ ಅಂತ ಹೇಳಿ ಬೇಕಾದ್ರೆ ಎಲ್ಲ CCTV ಇಟ್ಟಿರ್ತಾನ. ಅಲ್ಲೇ ನೀವು ಇಂದ ನೋಡ್ರಲ್ಲೇ ನೋಡಲ್ಲ ಹಿಂಗಿರ್ತಾವ. ತಿನ್ಸಿದ್ಯಾ? ನಾನು ತಿನ್ನಿಸ್ತೇನೆ. ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಶ್ವೇತಾ ಅವರಿಗೆ. ಮತ್ತೆಲ್ಲ ಮುಂದಿನ ಇಚ್ಚಿಂಗ್ ಚಲೋಗಿತ್ತಂತ 7 years of teaching. 7 ವರ್ಷ ಕಂಪ್ಲೀಟ್ ಆದಲ್ಲ. ಎಲ್ಲ ಅಲ್ಲಿ ಕ್ಯಾಮ್ರಾ ಚಲೋ ಕಂಗ್ರಾಚುಲೇಷನ್ಸ್ ಇಬ್ರು. ಓಕೆ ಥ್ಯಾಂಕ್ ಯು ಕಮಲಾಕರಿ ಎಲ್ಲರಿಗೂ. 7 years. ನಾಗಾರ ಬರೀ ಕೇಕ್ ತಿಂತಿದ್ರ, ಕ್ರೀಮ್ ತಿಂತಿದ್ರ, ಅಕ್ಕಿಗಾರ ಟಿಶ್ಯೂ ತಗೊಂಡ್ರ. ಅವೇನು ಬಿಸ್ಕೆಟ್ ಬೇಕು ನಿಮ್ಗೊಂದು ನೋಡ್ರಿ ನೋಡ್ರಿ ಇಲ್ಲಿ ಇವರಿಬ್ರು ರೊಮ್ಯಾನ್ಸ್ ನಡ್ಸ್ಯಾರ. ರೊಮ್ಯಾನ್ಸ್ ನಡ್ಸಬೇಕಲ್ಲ ಸರ್. ಹಾ ನೋಡೋಣ ಟಪ್ಕಿಂದ ಹಾಕ್ಬೇಕಾಯ್ತು. 7 ವರ್ಷದಿಂದ ಹಾಕೈತೆ. ನಿಮ್ದು 18 ವರ್ಷದಿಂದ, ಇವ್ರು ತಾವಾಗ್ಲೇ ಹಾಕೊಂಡಾರ 19 ವರ್ಷದಿಂದ. ಅದಕ್ಕೆ ಕ್ಯಾಮ್ರಾ ಬರೋದಿಲ್ಲ ಸ್ವಲ್ಪ ಕೊಡಪ್ಪ. ಮೊನ್ನೆ ಮಿಸ್ ಆಗೈತಿ, ಇವತ್ತು ಕೇಕ್ ತಗೊಂಡ್ ಹೋಗಾಕಬೇಕು ನೀವು. ಹಾ ಜೊತೆ ಕೇಕ್ ಚಲೋ ಎಲ್ಲಿ ತಗೊಂಡೆ? ಥ್ಯಾಂಕ್ ಯು ಹೇಳಿ ಕೇಕ್ ಬೇಡ ಅಂತ ಚಲೋ ಐತಿ. ಪಪ್ಪ ಎಲ್ಲಿ ಕಿಟ್ಟು ವಿಜಯ ಸರ್ ಹಾ ಬಂದ್ವಿ ತಡಿವಾ. ಇನ್ನ ಚೆಕ್ತಾನೆ ಇಲ್ಲಿ ಹಂಗ ಸೈಡ್ ಆಂಗಲ್ ಇದಾಗ ಬರ್ರಿ ಮುಂದೆ ಬರ್ರಿ. ಇಲ್ಲಿ ಒಳಗಡೆ ಬರ್ರಿ. ಅದು ಕ್ಯಾಮ್ರಾ ಇದು ಕ್ಯಾಮ್ರಾ ಇಡಕ್ಕೆ ಕೇಕ್ ಅಷ್ಟೇ ನಿಮ್ಗೆ ಗಿಫ್ಟ್. ಓಕೆ ಥ್ಯಾಂಕ್ ಯು. ಕೇಕ್ ಇದ್ದ ಪ್ರೀತಿ ಇಂಪಾರ್ಟೆಂಟ್. ಹಾ ಕೇಕ್ ನಲ್ಲಿ ಇರೋ ಪ್ರೀತಿ ಇಂಪಾರ್ಟೆಂಟ್. ಬರ್ರಿ ಮುಗೀತದ ಫಸ್ಟ್ ಒಂದ್ಸಲ ಅರ್ಶನ ಅಷ್ಟು ಕೇಳ್ಬಿಟ್ರೆ ಮುಗೀತ ಗಂಡಸರಿಗೆ. ಮುಂದೆ ಬರೀ ಕುಂಕುಮ ಹಚ್ಚೋದು. ಥ್ಯಾಂಕ್ ಯು. ಸಂಸ್ಥಾ ಸುಖಿನೋ ಭವಂತು. ಥ್ಯಾಂಕ್ ಯು. ಸರ್ವೇ ಭವಂತು. ಸರ್ವೇ ಅಷ್ಟೇ ಎಲ್ಲಾರು ಸುಖವಾಗಿರ್ಬೇಕ, ಎಲ್ಲರ ಬಗ್ಗೆ ಜಾಸ್ತಿ ವಿಚಾರ ಮಾಡ್ಬೇಕ, ಎಲ್ಲಾರು ಚಲೋ ಇರ್ಬೇಕಂತೇಳಿ ವಿಚಾರ ಮಾಡ್ಬೇಕ. ಸಂಸ್ಥಾ ಸುಖಿನೋ ಭವಂತು. ಈಗ ಈಗಿನ ಇಲ್ಲೇ ಬಿಟ್ಟು ಹೋಗ್ಬಿಡೋಣ ನಾವು. ಏ ಪಪ್ಪ ಕೇಕ್ ತಿನ್ನಿಸ್ತಾನೆ. ನಾ ತಿನ್ಸಿದ್ನಿ, ನಾ ಯಾರಿಗೂ ತಿನ್ಸೇನೆ, ನಾನ ತಿನ್ನಿ. ಸ್ವಲ್ಪ ಇದು ತೆಗಿ ಕಟ್ ಮಾಡ್ಕೊಡು. ನಿಂಗಷ್ಟು ತಿನ್ನಸ್ತೇನೆ. ಏಪ್ಪ ಬೇಡ. ಏ ಸ್ವಲ್ಪ ತಿನ್ನ. ಅಜ್ಜಿ ತಿನ್ನ. ನಾನು ತಿನ್ಸಿದಿಲ್ಲ, ನಾ ಯಾಕೆ ತಿನ್ಬೇಕೀಗ? ಹಾ ನಿನ್ನ ನೋಡ್ ನೋಡೇ ಅವ ಸುನಿಲ ಬೇಡ ಸ್ವಲ್ಪ ತಿನ್ನ. ಬೇಡ. ಬಾಯ್ ಬಾಯ್.
ಕೇಕ್ ನೋಡಿ